ಈಗ ಹೇಳಿಮ್ಮ. ಮಾಟ ಮಂತ್ರ ಅಂತ ಈಗ ಕೆಲವೊಂದು ಕಡೆ ಈಗ ನಮ್ಗೆ ಆಗಿಲ್ದವ್ರು ಕಂಡ್ರೆ ತುಂಬಾ ದ್ವೇಷ ಆ ದ್ವೇಷನ ಇಟ್ಕೊಂಡು ಮಾಟ ಮಂತ್ರ ಮಾಡೋದು ಎಷ್ಟು ಸರಿ ಅನ್ಸುತ್ತೆ? ಅಲ್ಲ, ಈಗ ಮಾಟ ಮಂತ್ರ ಅನ್ನೋದು ಏನಾಗ್ಬಿಟ್ಟಿದೆ ಅಂದರೆ ಅದು ಒಂದು ದುಡ್ಡಿನ ವ್ಯಾಮೋಹದಿಂದ ಮಾಡ್ತಿದ್ದಾರೆ. ಸೊ ಯಾರೇ ಒಂದು ಚೆನ್ನಾಗಿ ಮೇಲೆ ಬರ್ತಿದ್ದಾರೆ ಅಂದಾಗ ಏನು ಮಾಡ್ತಾರೆ ಅಂದರೆ ಸಾಮಾನ್ಯವಾಗಿ ಕಾಳು ಎಳೆಯುವಂಥದ್ದು ಎಲ್ಲರ ಒಂದು ಸ್ವಭಾವ. ಆದರೆ ಈ ಕಾಲು ಎಳೆಯೋದಕ್ಕೋಸ್ಕರ ಮಾಟ ಮಂತ್ರ ಪ್ರಯೋಗ ಮಾಡೋದು ದೊಡ್ಡ ತಪ್ಪು. ಸೊ ಯಾವತ್ತೇ ಆಗಿರಲಿ, ಯಾವುದೇ ರೀತಿಯಾದಂಥ ಒಂದು ಮಾಟ ಮಂತ್ರಗಳನ್ನು ಮಾಡಿದಾಗ ನಾವು ಕಾಲಭೈರವನ್ನು ಆರಾಧನೆ ಮಾಡಬೇಕು. ಕಾಲಭೈರವನಿಗೆ ಬಂದು ನಾವು ಕೂಷ್ಮಾಂಡ ದೀಪವನ್ನು ಹಚ್ಚಿ ಅದನ್ನು ಅಷ್ಟಮಿ ದಿವಸ ಆಗಿರ್ಬೋದು ಅಥವಾ ಅಮಾವಾಸ್ಯೆ ದಿವಸ ಆಗಿರ್ಬೋದು, ಪೌರ್ಣಮಿ ದಿವಸ ಆಗಿರ್ಬೋದು, ಭಾನುವಾರ ದಿವಸ ಆಗಿರ್ಬೋದು, ಅವನು ಬಂದು ಅಷ್ಟಮಿ ಪ್ರಿಯ. ಸೊ 8 ಭಾನುವಾರ ಅಥವಾ 8 ಅಮಾವಾಸ್ಯೆ ಅಥವಾ 8 ಅಷ್ಟಮಿ 8 ಹುಣ್ಣಿಮೆಗೆ ಕೂಷ್ಮಾಂಡ ದೀಪವನ್ನು ಹಚ್ಚಿದರೆ ಅದರಿಂದ ಏನಾಗುತ್ತೆ ಅಂದರೆ ಯಾರು ಏನೇ ಮಾಟ ಪ್ರಯೋಗಗಳು ಮಾಡಿದ್ರೂ ಏನೂ ಫಲ ಕೊಡೋದಿಲ್ಲ. ಮತ್ತು ಇನ್ನೊಂದು ಮಾಟ ಮಂತ್ರಗಳು ಮಾಡೋದ್ರಿಂದ ಒಳ್ಳೆಯದಾಗುತ್ತೆ ಅನ್ನೋದು ಸುಳ್ಳು. ಸೊ ಈ ಸದ್ಯಕ್ಕೆ ಅವ್ರಿಗೆ ಹಣಕಾಸು ಸಿಗ್ಬೋದು, ಒಳ್ಳೇದಾಗಬೇಕು. ಅಂದ್ರೆ ರಾಜಕೀಯವಾಗ್ಲೂ ಇದನ್ನ ಮಾಡ್ಕೊಳ್ತಾ ಇದ್ದಾರೆ. ಹೌದು, ರಾಜಕೀಯದಲ್ಲೂ ಮಾಟ ಮಂತ್ರ ಹೌದು, ಪದಗಳು ಬರ್ತಾ ಇದೆ. ಎಲ್ಲ ಕಡೆನೂ ಇದೆ ಮಾಟ ಮಂತ್ರ. ಮಾಟ ಮಂತ್ರ ಇಲ್ಲ ಅಂತ ನಾನು ಹೇಳಲ್ಲ, ಬಟ್ ಮಾಟ ಮಂತ್ರ ಮಾಡೋದು ದೊಡ್ಡ ತಪ್ಪು. ಯಾಕಂದರೆ ಇವತ್ತು ನೀವು ಮಾಟ ಮಂತ್ರ ಪ್ರಯೋಗ ಮಾಡಿದರೆ ಅದರ ಒಂದು ಶಕ್ತಿ ಅನ್ನುವಂಥದ್ದು ಕೇವಲ ಕೆಲವು ದಿನಗಳ ಮಾತ್ರ ಇರುತ್ತೆ. ಯಾವಾಗ ಆ ಶಕ್ತಿ ಹೊಟ್ಟೋಗುತ್ತೆ ಏನಾಗುತ್ತಂದರೆ ಇದ್ದಕ್ಕಿದ್ದಂಗೆ ಮೇಲಿನ ಸ್ಥಾನದಿಂದ ಕೆಳಗೆ ಬಂದುಬಿಡ್ತೀರ. ಕೆಲವರು ಮಾಟ ಮಂತ್ರಗಳು ಮಾಡ್ಕೊಂಡು ಏನಾಗಿರುತ್ತೆ ಅಂದರೆ ಕೋಟಿ ಲೆಕ್ಕದಲ್ಲಿ ಸಂಪಾದನೆ ಮಾಡಿರ್ತಾರೆ. ನಾಳೆ ಬೆಳಗ್ಗೆ ಅವ್ರ ಮಕ್ಕಳೇನು ಮಾಡ್ತಾರೆ, ಆ ಕೋಟಿಗಳನ್ನ ಪೂರ್ತಿ ಕಳೆದು ಬಿಡ್ತಾರೆ. ಗುರುಜಿ, ಈಗ ದೇವ್ರ ಮುಂದೆ ಈ ಮಾಟ ಮಂತ್ರ ಎಲ್ಲ ನಡೆಯಲ್ಲ. ಯಾಕಂದರೆ ಈಗ 2 ರೀತಿಯಲ್ಲಿ ಇರ್ತಮ್ಮ. ಒಂದು ಸೌಮ್ಯ ದೇವತೆ, ಎರಡನೇದು ಉಗ್ರ ದೇವತೆ. ಸೊ ಸೌಮ್ಯ ದೇವತೆಗೆ ಬಂದಾಗ ನೀವು ರಕ್ತವನ್ನು ಬಲಿ ಕೊಡಬಾರ್ದು. ಉಗ್ರ ದೇವತೆಗೆ ಬಂದು ರಕ್ತವನ್ನು ಬಲಿ ಕೊಡಬೇಕು. ಸೊ ಈಗ ಉಗ್ರ ದೇವತೆ ಅಂದಾಗ ಏನಾಗುತ್ತೆ, ಈ ಮಾರೆಮ್ಮ, ಗಂಗಮ್ಮ ಇದೆಲ್ಲ ಮೊದಲಿನಿಂದ ಏನಾಗಿರುತ್ತೆ ಅಂದರೆ ಅವರು ಮಾಡಿದ ಉದ್ದೇಶ ಏನಂದರೆ ಅವರು ವೈರಿಗಳನ್ನ ಸಂಹಾರ ಮಾಡಿ ಆ ರಕ್ತವನ್ನು ಅವರು ಕುಡಿದಿದ್ದು ಯಾರು ಉಗ್ರ ದೇವತೆಗಳು. ಸೊ ಅಂದರೆ ಆ ವೈರತ್ವವನ್ನು ತೆಗಿಬೇಕು ಅನ್ನೋ ಉದ್ದೇಶದಿಂದ. ಬಟ್ ಇವತ್ತು ಏನಾಗ್ಬಿಟ್ಟಿದೆ ಅಂದರೆ ನಾವು ತಿನ್ನಬೇಕು ಅನ್ನೋ ಒಂದು ಆಸೆಯಿಂದ ಅದನ್ನೇನು ಮಾಡಿದ್ದಾರೆ, ಎಲ್ಲರೂ ಸಮೇತ ಬಲಿ ಕೊಡಬೇಕು, ಬಲಿ ಕೊಡಬೇಕು, ಬಲಿ ಕೊಟ್ಟರೆ ನಮ್ಮ ಊರಿಗೆ ಒಳ್ಳೆಯದಾಗೋದು, ಇಲ್ಲ ಅಂದರೆ ಒಳ್ಳೆಯದಾಗಲ್ಲ ಅನ್ನೋವಂಥ ಒಂದು ಭಾವನೆಯನ್ನು ತಾಳಿದ್ದಾರೆ.